ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂದರೆ, ಇವಾಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಬರಿಯಲ್ ಕೇಸ್ ಏನಿದೆ, ಸದ್ಯಕ್ಕೆ ಎಲ್ಲ ಚರ್ಚೆಯಲ್ಲಿರುವಂಥ ವಿಷಯ ಅಂದರೆ ಅದರಿಂದ ದೊಡ್ಡ ವಿಷಯ ಆಗಿಬಿಟ್ಟಿದೆ. ಇಲ್ಲಿ SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಮತ್ತೆ ಆಲ್ರೆಡಿ 24 ಜನ SITಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಧಿಕಾರಿಗಳು. ಅವ್ರ ಜೊತೆಗೆ 9 ಜನರನ್ನ ಮತ್ತೆ ಸೇರಿಸ್ಕೊಂಡಿದ್ದಾರಂತೆ. ಅಂದರೆ SIT ಟೀಮ್ನ ಮತ್ತೆ ಬೆಳೆಸಲಾಗಿದೆ, ಎಕ್ಸ್ಟೆಂಡ್ ಮಾಡಲಾಗಿದೆ, ಮತ್ತು ಗ್ರಾಮ ಪಂಚಾಯತಿಗೆ ನೋಟಿಸ್ ಹೋಗಿದೆ ಅಂತೆ. ಅದಲ್ಲದೆ ಇವತ್ತಿನ ದಿನ ಅಂದರೆ 31ನೇ ತಾರೀಕು ಇವತ್ತಿನ ದಿನ ಏನು 6ನೇ ಪಾಯಿಂಟಲ್ಲಿ ಅಗಿತಾ ಇದ್ರೋ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅಂತ ಸುದ್ದಿ ಬಂದಿದೆ. ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅಂದರೆ ಅಸ್ಥಿಪಂಜರದ ಮೂಳೆಗಳಲ್ಲಿ ಸಿಕ್ಕಿದೆ ಅಂತೆ. ಮತ್ತು ಇನ್ನೊಂದು ಏನು ವಿಷಯ ಅಂತಂದರೆ, ಬೆಂಗಳೂರು ಪೋಸ್ಟ್ ವೆಬ್ಸೈಟ್ ಅನ್ನೋ ವೆಬ್ಸೈಟಲ್ಲಿ ನೆನ್ನೆನೆ 4 ಜನರಿಗೆ ಸಂಬಂಧಪಟ್ಟ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿವೆ ಅಂತ ಹೇಳಿ ಪೋಸ್ಟ್ ಮಾಡಲಾಗಿದೆ. ಆ ಪೋಸ್ಟ್ ನಿಜ ಎಷ್ಟು ಸುಳ್ಳು ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಆ ಪೋಸ್ಟಲ್ಲಿ ಮಾತ್ರ ಆ ರೀತಿ ಪಬ್ಲಿಷ್ ಮಾಡಲಾಗಿದೆ. ಈ ವಿಷಯದ ಬಗ್ಗೆ SIT ಟೀಮೇ ಬಾಯಿ ಬಿಡಬೇಕು. ಮತ್ತು ಇವತ್ತಂತೂ 6ನೇ ಪಾಯಿಂಟಲ್ಲಿ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿರೋದು ಮಾತ್ರ ಖಚಿತ ಅಂತ ಹೇಳಿ SIT ಮೂಲದ ಕೆಲವು ಬೇರೆ ಮೂಲಗಳಿಂದ ಸುದ್ದಿ ಬಂದಿದೆ. ಸೊ ಈ ರೀತಿ ಒಂದು ಬೆಳವಣಿಗೆ ಈ ಕೇಸಲ್ಲಿ ಆಗ್ತಾ ಇದೆ. ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡಬೇಕು. ಮತ್ತೇನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ಆದಷ್ಟು ಬೇಗ ತಮಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.